ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವೊಂದು ಅತ್ಯಂತ ನಿಗೂಢ ಮತ್ತು ಅಪರೂಪದ ಅಪರಾಧಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದು 24ನೇ ನವೆಂಬರ್ 1971 ಅಮೆರಿಕದ ನಾರ್ತ್ ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ ಫ್ಲೈಟ್. ಆ ಫ್ಲೈಟ್ ನಂಬರ್ 305. ಈ ಫ್ಲೈಟು ಪೋರ್ಟ್ಲ್ಯಾಂಡಿಂದ ಸಿಯಾಟಲ್ಗೆ ಹೋಗ್ತಾ ಇರುತ್ತೆ. ಸಮಯ ಮಧ್ಯಾಹ್ನ 2:50. ಇದು ತುಂಬ ದೀರ್ಘವಾದ ಜರ್ನಿ ಏನಲ್ಲ, ತುಂಬ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್. ಈ ಫ್ಲೈಟಲ್ಲಿ ತುಂಬ ಜನ ಏನಿರಲಿಲ್ಲ, ಇದ್ದದ್ದು ಕೇವಲ 36 ಪ್ಯಾಸೆಂಜರ್ಸ್ ಹಾಗೂ 6 ಕ್ರೂ ಮೆಂಬರ್ಸ್. ಇವರಿಷ್ಟು ಜನರಲ್ಲಿ ಒಬ್ಬ ಐಜಾಕರ್ ಇದ್ದಾನೆ ಅಂತ ಯಾರೂ ಸಹ ಊಹೆ ಮಾಡಿರಲಿಲ್ಲ. ಆ ಐಜಾಕರೇ ಡಿ.ಬಿ. ಕೂಪರ್. ಈ ಕೂಪರ್ ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಥರ ಕಾಣ್ತಾ ಇದ್ದ. ಇವನು ಒಳ್ಳೆ ಸೂಟು ಬೂಟು ಹಾಕೊಂಡು ಸುಮಾರು 40 ವರ್ಷ ವಯಸ್ಸಿನ ಥರ ಇದ್ದ. ಇವನು ಬೇಕು ಅಂತಾನೆ ಫ್ಲೈಟ್ನ ಕೊನೆ ಸೀಟ್ನ ಬುಕ್ ಮಾಡ್ಕೊಂಡಿರ್ತಾನೆ. ಆ ಸೀಟ್ ನಂಬರೇ 18E. ಫ್ಲೈಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಈತ ಏರೋಸ್ಟ್ರೆಸ್ನ ಕರೀತಾನೆ. ಆಕೆ ಹೆಸರೇ ಫ್ಲಾರೆನ್ಸ್ ಶೆಫ್ನರ್. ಒಂದು ಒಳ್ಳೆ ಸ್ಮೈಲ್ ಕೊಟ್ಟ ಡಿ.ಬಿ. ಆಕೆ ಕೈಲಿ ಒಂದು ಚೀಟಿ ಕೊಡ್ತಾನೆ. ಆಕೆ ಆ ಚೀಟಿನ ಓದದೆ ತನ್ನ ಜೇಬ್ನಲ್ಲಿ ಇಟ್ಕೋತಾನೆ. ಅದನ್ನು ಗಮನಿಸಿದ ಡಿ.ಬಿ. ಕೂಪರ್, ಮಿಸ್, ಸ್ವಲ್ಪ ಓದಿ ಅಂತಾನೆ. ಗಾಬರಿಯಾದ ಶೆಫ್ನರ್ ಅದನ್ನ ಓಪನ್ ಮಾಡಿ ನೋಡ್ತಾಳೆ. ಮಿಸ್, ಐ ಹ್ಯಾವ್ ಎ ಬಾಂಬ್ ಇನ್ ಮೈ ಬ್ರೀಫ್ ಕೇಸ್ ಅಂಡ್ ಐ ವಾಂಟ್ ಯು ಟು ಸಿಟ್ ಬೈ ಮೀ. ಶೆಫ್ನರ್ ಸೈಲೆಂಟ್ ಆಗಿ ಅವನ ಪಕ್ಕ ಕೂತ್ಕೋತಾಳೆ. ಆದರೂ ಅವಳಿಗೆ ಇವನ ಹತ್ರ ಬಾಂಬ್ ಇದೆಯಾ ಇಲ್ವಾ ಅನ್ನೋ ನಂಬಿಕೆ ಇರಲಿಲ್ಲ. ಡಿ.ಬಿ. ಕೂಪರ್ ತಕ್ಷಣನೇ ಅವನ ಹತ್ರ ಇದರ ಬ್ರೀಫ್ ಕೇಸ್ನ ಓಪನ್ ಮಾಡಿ ತೋರಿಸ್ತಾನೆ. ಅದರಲ್ಲಿ ನಿಜವಾಗ್ಲೂ ಬಾಂಬ್ ಇತ್ತು. ಡಿ.ಬಿ. ಕೂಪರ್ ತನ್ನ ಡಿಮ್ಯಾಂಡ್ಗಳನ್ನ ಅವಳಿಗೆ ಹೇಳ್ತಾನೆ. $2 ಲಕ್ಷ, ಅಂದಾಜು 1.7 ಕೋಟಿ ರೂಪಾಯಿ ಇಂದು ಸಂಜೆ 5 ಗಂಟೆ ಒಳಗೆ ಕೊಡಬೇಕು. ಅದ್ರ ಜೊತೆಗೆ 4 ಪ್ಯಾರಾಚೂಟ್ ಸೂಟ್ ಕೊಡಬೇಕು. ಜೊತೆಗೆ ಫ್ಲೈಟ್ ಸಿಯಾಟಲ್ಗೆ ರೀಚ್ ಆದ ತಕ್ಷಣ ಫ್ಯೂಲ್ ಟ್ರಕ್ ರೀಫಿಲ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ 3ನೇ ಬೇಡಿಕೆ ಇರ್ತಾನೆ. ಇದರ ಮಧ್ಯೆ ನನಗೇನಾದರೂ ತೊಂದರೆ ಆದರೆ ಇಡೀ ಫ್ಲೈಟ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾನೆ. ಅಲ್ಲಿಂದ ಎದ್ದ ಶೆಫ್ನರ್ ಮತ್ತೊಬ್ಬ ಅಟೆಂಡರ್ ಟೀನಾನ ಕರೆದು ಇಲ್ಲಿ ಕೂತ್ಕೊಂತ ಹೇಳಿ ಅವಳು ಡೈರೆಕ್ಟ್ ಆಗಿ ಹೋಗಿದ್ದು ಕಾಕ್ಪಿಟ್ಗೆ. ಪೈಲಟ್ಗೆ ಈ ಚೀಟಿನ ತೋರಿಸ್ತಾಳೆ. ಕೂಡಲೇ ಎಚ್ಚೆತ್ತ ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಈ ವಿಷಯನ ತಿಳಿಸ್ತಾನೆ. ಕೂಡಲೇ ಈ ವಿಷಯ ಏರ್ ಟ್ರಾಫಿಕ್ ಕಂಟ್ರೋಲರ್ ಪ್ರೆಸಿಡೆಂಟ್ ಡೊನಾಲ್ಡ್ ನೈರೋಬಿಗೆ ತಿಳಿಯುತ್ತೆ. ಈ ನೈರೋಬಿನೇ ಡಿಸಿಷನ್ ಮೇಕರ್ ಆಗಿರ್ತಾನೆ. ಕೂಡಲೇ ಈ ನೈರೋಬಿ ಡಿ.ಬಿ. ಕೂಪರ್ನ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಪೈಲಟ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ನೈರೋಬಿ ಇಮಿಡಿಯೇಟ್ ಆಗಿ ಈ ವಿಷಯನ FBI ಗೂ ಮುಟ್ಟಿಸ್ತಾನೆ. FBI ಟೀಮ್ನ ಹೆಲ್ಪ್ ತಗೊಂಡು ಸಿಯಾಟಲ್ ಬ್ಯಾಂಕ್ನಲ್ಲಿ ಹಣದ ವ್ಯವಸ್ಥೆ ಮಾಡ್ತಾನೆ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೇನು ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಇಲ್ಲಿ ದುಡ್ಡು ಅರೇಂಜ್ ಮಾಡೋಕ್ಕೆ ಅಟ್ಲೀಸ್ಟು 3 hours ಆದರೂ ಟೈಮ್ ಬೇಕಿರುತ್ತೆ. ಆದರೆ ಫ್ಲೈಟ್ನ ಜರ್ನಿ ಇದ್ದಿದ್ದೇ ಕೇವಲ 30 ನಿಮಿಷ. ಫ್ಲೈಟ್ನಲ್ಲಿದ್ದ ಪ್ಯಾಸೆಂಜರ್ಸ್ಗೆ ನಾವು ಹೈಜಾಕ್ ಆಗಿದ್ದೀವಿ ಅನ್ನೋ ಒಂದು ಸಣ್ಣ ಸುಳಿವು ಸಹ ಸಿಕ್ಕಿರಲಿಲ್ಲ. ನಂತರ ಅರ್ಧ ಗಂಟೆಗೆ ಲ್ಯಾಂಡ್ ಆಗಬೇಕಾಗಿದ್ದ ಫ್ಲೈಟು 3 ಗಂಟೆ ಆದರೂ ಲ್ಯಾಂಡ್ ಆಗಲಿಲ್ಲ. ಪೈಲಟ್ಸ್ ಏನು ಮಾಡ್ತಾರೆ, ಸಮ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದರಿಂದಾಗಿ ಲ್ಯಾಂಡ್ ಆಗೋದಕ್ಕೆ ಡಿಲೇ ಆಗ್ತಿದೆ ಅಂತ ಹೇಳ್ತಾರೆ. ಫೈನಲಿ ಫ್ಲೈಟ್ ಸಂಜೆ 5:46ಕ್ಕೆ ಲ್ಯಾಂಡ್ ಆಗುತ್ತೆ. ಒಬ್ಬ ಏರ್ಲೈನ್ಸ್ನ ರೆಪ್ರೆಸೆಂಟೇಟಿವ್ ಫ್ಲೈಟ್ ಹತ್ರ ಹಣದ ಬ್ಯಾಗು ಹಾಗೂ ಪ್ಯಾರಾಚೂಟ್ ಸೂಟ್ಗಳನ್ನ ಕೊಟ್ಟೋಗ್ತಾನೆ. ಇದಿಷ್ಟನ್ನು ಶೆಫ್ನರ್ ಡಿ.ಬಿ. ಕೂಪರ್ಗೆ ತಲುಪಿಸ್ತಾಳೆ. ಇದನ್ನ ಕನ್ಫರ್ಮ್ ಮಾಡಿಕೊಂಡ ಡಿ.ಬಿ. ಕೂಪರ್ ಫ್ಲೈಟ್ನ ಕ್ರೂ ಟೀನಾ ಹಾಗೂ ಪೈಲಟ್ನ ಬಿಟ್ಟು ಉಳಿದ ಎಲ್ಲ ಪ್ಯಾಸೆಂಜರ್ಸ್ನ ಡಿಬೋರ್ಡ್ ಆಗೋಕೆ ಪರ್ಮಿಷನ್ ಕೊಡ್ತಾನೆ. ನೆಕ್ಸ್ಟ್ ಅವನ ಬೇಡಿಕೆ ಇದ್ದದ್ದು ಫ್ಯೂಲ್ ರೀಫಿಲಿಂಗ್. ಅದು ಸಹ ಆಗುತ್ತೆ. ಡಿ.ಬಿ. ಕೂಪರ್ನ ಡೈರೆಕ್ಷನ್ ಅಂತೆ ಮೆಕ್ಸಿಕೋ ಸಿಟಿ ಕಡೆಗೆ ಫ್ಲೈಟ್ನ ಟ್ರಾವೆಲ್ ಮಾಡೋಕೆ ಹೇಳ್ತಾರೆ. ಅಪ್ರಾಕ್ಸಿಮೇಟ್ 10,000 ಫೀಟ್ ಆಲ್ಟಿಟ್ಯೂಡ್ನಲ್ಲಿ ಎಷ್ಟು ಸ್ಲೋಗೆ ಹೋಗೋಕ್ಕಾಗುತ್ತೋ ಅಷ್ಟು ಸ್ಲೋಗೆ ಫ್ಲೈಟ್ನ ಚಾಲನೆ ಮಾಡೋಕ್ಕೆ ಡಿ.ಬಿ. ಆರ್ಡರ್ ಮಾಡ್ತಾನೆ. ನೆಕ್ಸ್ಟ್ ಡಿ.ಬಿ. ಕೂಪರ್ನ ಪ್ಲ್ಯಾನ್ ಏನು ಅಂತ ಆ ದೇವ್ರಿಗೂ ಸಹ ಗೊತ್ತಿರಲಿಲ್ಲ. ನಂತರ ಟೀನಾಗೆ ಕಾಕ್ಪಿಟ್ನ ಒಳಗೋಗಿ ಡೋರ್ ಲಾಕ್ ಮಾಡ್ಕೊಳ್ಳೋಕ್ಕೆ ಡಿ.ಬಿ. ಕೂಪರ್ ಆರ್ಡರ್ ಮಾಡ್ತಾನೆ. ಲಾಕ್ ಆದ ಕೆಲವೇ ಕ್ಷಣಗಳಲ್ಲಿ ಕಾಕ್ಪಿಟ್ನಲ್ಲಿ ವಾರ್ನಿಂಗ್ ಲೈಟ್ ಬ್ಲಿಂಕ್ ಆಗೋಕ್ಕೆ ಶುರುವಾಗುತ್ತೆ. ಆ ವಾರ್ನಿಂಗ್ ಯಾವುದು ಅಂದರೆ ಪ್ಲೇನ್ ಬ್ಯಾಕ್ ಸ್ಟೇರ್ಕೇಸ್ ಡೆಪ್ಲಾಯ್. ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ಲೇನ್ನಲ್ಲಿ ಬ್ಯಾಕ್ ಸ್ಟೇರ್ಕೇಸ್ ಇರುತ್ತಾ ಅಂತ. ಹೌದು, ಅವತ್ತಿನ ಫ್ಲೈಟ್ಗಳಲ್ಲಿ
ಬ್ಯಾಕ್ ಸ್ಟೇರ್ಕೇಸ್ ಸಾಮಾನ್ಯವಾಗಿರ್ತಿತ್ತು. ಇದನ್ನ ತಿಳಿದಿದ್ದ ಡಿ.ಬಿ. ಕೂಪರ್ ಹಣದ ಬ್ಯಾಗ್ ಹಾಗೂ ಪ್ಯಾರಾಚೂಟ್ನ ಸಹಾಯದೊಂದಿಗೆ ಅಲ್ಲಿಂದ ಜಿಗಿದಿದ್ದ. ನಂತರ ಪೈಲಟ್ ಫ್ಲೈಟ್ನ ಸುಮಾರು ರಾತ್ರಿ 8:30ಕ್ಕೆ ಸಿವಾಡದಲ್ಲಿ ಲ್ಯಾಂಡ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಪೊಲೀಸರಿಗೆ ಕೂಪರ್ನ ಬಗ್ಗೆ ಯಾವುದೇ ಸುಳುವು ಸಿಗಲ್ಲ. ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರಿಗೆ ಫ್ಲೈಟ್ನ ಒಳಗೆ 66 ಅನ್ಐಡೆಂಟಿಫೈಡ್ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಆ ಫಿಂಗರ್ ಪ್ರಿಂಟ್ಸು ಫ್ಲೈಟ್ನಲ್ಲಿದ್ದ ಪ್ಯಾಸೆಂಜರ್ಸ್ ಆಗಲಿ ಫ್ಲೈಟ್ನ ಕ್ರೂಸ್ಗಾಗಲಿ ಯಾರಿಗೂ ಮ್ಯಾಚ್ ಆಗಲ್ಲ. ಡಿ.ಬಿ. ಕೂಪರ್ ಇನ್ವೆಸ್ಟಿಗೇಷನ್ನಲ್ಲಿ FBI ಏನು ಮಾಹಿತಿ ಸಿಕ್ತು ಅಂದರೆ, ಫ್ಲೈಟ್ನಿಂದ ಜಂಪ್ ಮಾಡಬೇಕಾದ್ರೆ ಕೂಪರ್ ಕ್ಯಾಶ್ ಬ್ಯಾಗ್ನ ಬೆನ್ನಿಗೆ ಹಾಕ್ಕೊಂಡಿರ್ತಾನೆ. ಅದರ ಒಂದು ಅಂದಾಜು ತೂಕ 10 kgಗೂ ಹೆಚ್ಚಿರುತ್ತೆ. ಒಂದು ಪ್ಯಾರಾಚೂಟ್ನ ಹಿಂದೆ ಇನ್ನೊಂದು ಪ್ಯಾರಾಚೂಟ್ನ ಮುಂದೆ ಹಾಕ್ಕೊಂಡು ಜಂಪ್ ಮಾಡಿರ್ಬೋದು ಅಂತ ಊಹೆ ಮಾಡ್ತಾರೆ ಪೊಲೀಸರು. ಅವನು ವಾಷಿಂಗ್ಟನ್ ಸ್ಟ್ರೀಟ್ನ ಸೌತ್ ವೆಸ್ಟ್ ಏರಿಯಾದ ಕಾಡ್ನಲ್ಲಿ ಇಳಿದಿರ್ಬೋದು ಅಂತ ಪೊಲೀಸರು ಒಂದು ಗೆಸ್ ಮಾಡ್ತಾರೆ. ಆದರೆ ಅದು ಒಂದು ದಟ್ಟವಾದ ಪೈನ್ ಫಾರೆಸ್ಟ್, ಕಣಿವೆಗಳಿಂದ ಹಾಗೂ ತುಂಬ ಕರಡಿಗಳಿಂದ ಇರೋವಂಥ ಕಾಡದು. ಅವನೇನಾದರೂ ಧುಮುಕಿದ್ರೆ ಖಂಡಿತ ಅವನು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ FBI ಅವರು ವಾದ ಮಾಡ್ತಾರೆ. ಏಕೆ ಅಂದರೆ 10,000 ಫೀಟ್ ಎತ್ತರದಿಂದ ಆ ಕಗ್ಗತ್ನಲ್ಲಿ ಅವನು ಧುಮುಕಿರ್ತಾನೆ. ಅದು ಅಲ್ಲದೆ ಅವನು ಸೂಟ್ ಧರಿಸ್ಕೊಂಡು ಪ್ಯಾರಾಚೂಟ್ನಿಂದ ಪ್ರಾಪರ್ ಆಗಿ ಲ್ಯಾಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ವಾದ ಮಾಡ್ತಾರೆ. ಅವತ್ತು ಸುಮಾರು ಒಂದು 320 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಯುನೈಟೆಡ್ ಸ್ಟೇಟ್ಸ್ ಪ್ಯಾರಾಚೂಟ್ ಅಸೋಸಿಯೇಷನ್ ರವರ ಅಭಿಪ್ರಾಯದ ಪ್ರಕಾರ ಅಮೆರಿಕದಲ್ಲಿ ನವೆಂಬರ್ ತಿಂಗಳಲ್ಲಿ ಟೆಂಪ್ರೇಚರ್ ಈಸ್ ವೆರಿ ಲೋ. ಸೊ ಅವರೇನಾದರೂ ಯಾವುದಾದ್ರೂ ಕೆರೆಗಳಲ್ಲಿ ಬಿದ್ದಿದ್ರೆ ಆ ಶೀತದ ನೀರಿನಲ್ಲಿ ಈಜೋಕ್ಕೆ ಸಾಧ್ಯ ಆಗದೆ ಅವನು ಅಲ್ಲೇ ಸತ್ತೋಗಿರ್ತಾನೆ ಅಂತ ಅವ್ರು ಹೇಳ್ತಾರೆ. ಇವೆಲ್ಲ ಕಾರಣಗಳ ಹೊರತಾಗಿಯೂ ಅವನು ಬದುಕಿರ್ಬೋದು ಇರಬಹುದು. ಹೇಗೆ ಅಂದರೆ ಇದೇ ರೀತಿಯಲ್ಲಿ ಸುಮಾರು 5 ಪ್ರಕರಣಗಳು ಈ ಇನ್ಸಿಡೆಂಟ್ ಆದಮೇಲೆ ಸೇಮ್ ಕಾಪಿ ಕ್ಯಾಟ್ ಥರ ಫ್ಲೈಟ್ ಹೈಜಾಕ್ ಮಾಡಿ $20,000 ಮೊತ್ತವನ್ನು ತಗೊಂಡು ಫ್ಲೈಟ್ನಿಂದ ಜಂಪ್ ಮಾಡಿ ಕಾಡ್ನಲ್ಲಿ ಸೇಫಾಗಿ ಲ್ಯಾಂಡ್ ಆಗಿರ್ತಾರೆ. ಆದರೆ ಅವರೆಲ್ಲ ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಸಿಕ್ಕಾಕೊಂಡು ಈಗ ಜೈಲಿನಲ್ಲಿದ್ದಾರೆ. ಸೊ FBI ಇವರೆಲ್ಲ ಸಿಕ್ಕಿದ ಮೇಲೆ ಡಿ.ಬಿ. ಕೂಪರ್ ಒಬ್ಬ ಹೇಗೆ ಬಚಾವಾದ ಅನ್ನೋದು ಅವರಿಗೆ ಅರ್ಥ ಆಗಲ್ಲ. ತಲೆಗೆ ಹುಳ ಬಿಡ್ಕೊಂಡು ಹುಡುಕ್ತಾನೆ ಇರ್ತಾರೆ. ಅವನ ದೇಹ ಅಥವಾ ಪ್ಯಾರಾಚೂಟ್ನ ಯಾವುದಾದ್ರೂ ಒಂದು ತುಣುಕು ಅಂದರೆ ಒಂದೇ ಒಂದು ಬಟ್ಟೆ ಪೀಸ್ ಆದರೂ ಸಿಗುತ್ತಾ ಅಂತ ಇಡೀ ಕಾಡನ್ನು ಸರ್ಚ್ ಮಾಡಿರ್ತಾನೆ. FBI ಸಿಕ್ಕಿದ್ದು ಕೇವಲ $20 ಹಣ ಮಾತ್ರ. ಬ್ಯಾಂಕ್ನಿಂದ ಕೊಟ್ಟ ಹಣ ಎಲ್ಲವೂ ಒಂದೇ ಸೀರಿಯಲ್ ನಂಬರಿಂದ ಪ್ರಿಂಟ್ ಮಾಡಿದ್ದ ನೋಟ್ಗಳಾಗಿರ್ತವೆ. ಆತ ಅದನ್ನು ಎಲ್ಲೇ ಬಳಸಿದ್ರು ಅದರಿಂದ ಡಿ.ಬಿ. ಕೂಪರ್ನ ಈಸಿಯಾಗಿ ಟ್ರ್ಯಾಪ್ ಮಾಡ್ಬೋದು ಅಂತ FBI ಅವರು ಪ್ಲ್ಯಾನ್ ಮಾಡಿರ್ತಾರೆ. ಮತ್ತು FBI ಅವರು ಇಡೀ ದೇಶಕ್ಕೆ ಈ ಸೀರಿಯಲ್ ನಂಬರ್ನ ನೋಟ್ಗಳನ್ನ ಯಾರೂ ಸಹ ಬಳಸಬಾರದು ಹಾಗೂ ಎಲ್ಲಾದರೂ ಸಿಕ್ಕಿದ್ರೆ FBI ಮಾಹಿತಿ ಕೊಡಬೇಕು ಅಂತ ಬ್ಯಾಂಕ್, ಕೆಸಿನೋ, ಮಾರ್ಕೆಟ್ಸ್ ಎಲ್ಲ ಕಡೆ ಪೋಸ್ಟರ್ಸ್ಗಳನ್ನ ಹಾಕಿ ಕಾಯ್ತಾ ಇರ್ತಾರೆ. FBI ಒಂದು ಐಡಿಯಾ ಮಾಡುತ್ತೆ. ಈ ಸೀರಿಯಲ್ ನಂಬರ್ನ ಒಂದೇ ಒಂದು ನೋಟ್ ತಂದು ಕೊಟ್ಟರು $1,000 ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಈ ಆಫರ್ 3 ವರ್ಷದವರೆಗೂ ಇರುತ್ತೆ. ಆದರೂ ಒಂದೇ ಒಂದು ನೋಟು ಸಿಗಲ್ಲ, ಅವನ ಸುಳಿವು ಸಿಗಲ್ಲ. ಆದರೆ ಈ ಇನ್ಸಿಡೆಂಟ್ ಕಳೆದು 8 ವರ್ಷದ ನಂತರ 1979ರಲ್ಲಿ ವಾಷಗಲ್ ರಿವರ್ನ ಡ್ರೈನೇಜ್ ಬಳಿ ಒಬ್ಬ ಹುಡುಗನಿಗೆ $20ನ ಸೇಮ್ ಸೀರಿಯಲ್ ನಂಬರ್ಸ್ ಇರೋ ಅಂತ ನೋಟ್ಗಳು ಸಿಗುತ್ತೆ. ತಕ್ಷಣ ಎಚ್ಚೆತ್ತ FBI ಈ ನೋಟ್ಗಳನ್ನ ಪರಿಶೀಲನೆ ಮಾಡಲಾಗಿ ಆ ಜಾಗದಲ್ಲಿ ಬೇರೆ ಏನಾದರೂ ಹಣ ಸಿಗುತ್ತಾ ಅಂತ ಇಡೀ ಜಾಗನೆಲ್ಲ ಕಂಪ್ಲೀಟ್ ಸರ್ಚ್ ಮಾಡ್ತಾರೆ. ಅಲ್ಲಿ ಅವರಿಗೆ ಸಿಕ್ಕಿದ್ದು $5,800 ಹಣ. FBI ಏಜೆಂಟ್ ರಿಚರ್ಡ್ ಚೋಸೋ ಪ್ರಕಾರ ಆ ಚಳಿಯಲ್ಲಿ ಅವನು ಈ ನೀರಿಗೆ ಬಿದ್ದು ಸತ್ತಿರ್ಬೋದು ಹಾಗೂ ಮೇಲಿಂದ ಬೀಳ್ಬೇಕಾದ್ರೆ ಈ ನೋಟುಗಳು ಹೇಗೋ ಕೆಳಗೆ ಬಿದ್ದಿರ್ಬೋದು ಅಂತ ಊಹೆ ಮಾಡ್ತಾರೆ. ಆದರೆ ಎಷ್ಟೇ ಹುಡುಕಿದ್ರು ಏನೇ ಮಾಡಿದ್ರು ಡಿ.ಬಿ. ಕೂಪರ್ನ ಸುಳುವು ಮಾತ್ರ FBI ಅವರಿಗೆ ಸಿಗೋದೇ ಇಲ್ಲ. ಸೊ 12ನೇ ಜುಲೈ 2016ರಲ್ಲಿ FBI ಈ ಕೇಸ್ನ ಕ್ಲೋಸ್ ಮಾಡ್ತಾರೆ. ಗೆಳೆಯರೆ, ಇದುವರೆಗೂ ಡಿ.ಬಿ. ಕೂಪರ್ ಮಿಸ್ಟ್ರಿ ಕೇಸ್ ಇತಿಹಾಸದಲ್ಲೇ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿ ಉಳಿದಿದೆ. ಯಾರಿಗೂ ಗೊತ್ತಿಲ್ಲ ಡಿ.ಬಿ. ಕೂಪರ್ ಯಾರು, ಅವನು ಎಲ್ಲಿಂದ ಬಂದ, ಎಲ್ಲಿಗೆ ಹೋದ. ಈ ಅನ್ಸಾಲ್ವ್ಡ್ ಮಿಸ್ಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ನಾನು ನಿಮ್ಮ ಕತೆಗಾರ.